ಪಿ ಕೆ ಫೈಲ್ ರೀಡಿಂಗ್ ಇದೆ. ಇದುವರೆಗೆ ಟಾರಸ್ ವರ್ಗೋ ಕ್ಯಾಪ್ರಿಕಾನ್ ಆಯಿತು, ಏರಿಸ್ ಲಿಯೋ ಸಜಿಟೇರಿಯಸ್ ಆಯಿತು. 2 ಫೈಲ್ ಆಗಿದ್ದಾವೆ. ಇವಾಗ ವಿಡಿಯೋ ಮಧ್ಯದಲ್ಲಿ ಕಟ್ ಆಯಿತು, ಮತ್ತೆ ನಿಮಗೆ ಮಾಡಬೇಕಾಯಿತು ಮತ್ತೆ ಒಂದು ವಿಡಿಯೋ ನಾನು. ಇದು ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಇವ್ರ ರೀಡಿಂಗನ್ನು ನೋಡೋಣ. ನೀವು ಕೂಡ ತುಂಬಾ ಸ್ಯಾಡ್ ಆಗಿದ್ದೀರಾ, ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ದುಃಖ ಪಡ್ತಿದ್ದೀರಾ. ಮುಂದೆ ನಿಮಗೆ ದಾರಿ ಕಾಣುತ್ತಿಲ್ಲ. ಇಲ್ಲಿ ದಾರಿ ಇದೆ ಆದರೆ ನಿಮಗೆ ಕಾಣುತ್ತಿಲ್ಲ. ಇವಾಗ ಮುಂದೆ ಹಿಂದೆ ಆಗಿರೋ ಘಟನೆಗಳನ್ನೇ ಯೋಚನೆ ಮಾಡ್ತಿದ್ದೀರಾ. ಹಿಂದೆ ಮಿಸ್ ಆಗಿರೋ ಜನರ ಬಗ್ಗೆ, ವಸ್ತುಗಳ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಮುಂದೆ ಇವಾಗ 2 ಕಪ್ ತುಂಬಿದ್ದು ಇದೆ, ಆದರೆ ಅದರ ಕಡೆಗೆ ನಿಮ್ಗೆ ಗಮನವಿಲ್ಲ. ತುಂಬಾ ಸ್ಯಾಡ್ ಆಗಿದ್ದೀರಾ, ಹಿಂದಿನ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್. ಮತ್ತು ತುಂಬ ರಿಗ್ರೆಟ್ ಮಾಡ್ಕೊಳ್ತಿದ್ದೀರಾ. ರಾತ್ರಿ ನಿದ್ದೆ ಬರ್ತಿಲ್ಲ ನಿಮಗೆ, ಮತ್ತು ಎಂಜಾಯ್ಟಿ ಆಗ್ತಿದೆ. ತುಂಬಾ ಸ್ಯಾಡ್ ಆಗಿದ್ದೀರಾ. ಹಿಂದಿನ ಘಟನೆಗಳ ಬಗ್ಗೆ ಯೋಚನೆ ಮಾಡಿ ತುಂಬ ಸ್ಯಾಡ್ ಆಗಿದ್ದೀರಾ. ಇವಾಗ ನೀವು ಸೆಲ್ಫ್ ಲವ್ ಮಾಡ್ತಿದ್ದೀರಾ, ಕರಿಯರ್ ಮೇಲೆ ಫೋಕಸ್ ಆಗಿದ್ದೀರಾ. ಇವಾಗ ನಿಮಗೆ ಇವಾಗ ಇದು ಹಿಂದೆ ನಡೆದಿದ್ದು ನಿಮ್ಮದು. ಇವಾಗ ನಿಮಗೆ ಯಾರೂ ಬೇಕಾಗಿಲ್ಲ, ಒಬ್ಬರೇನೆ ಖುಷಿಯಾಗಿ ಇರ್ಬೋದು. ನೀವು ಕರಿಯರ್ ಮೇಲೆ ಫೋಕಸ್ ಮಾಡಿಕೊಂಡು ಕರಿಯರ್ನಲ್ಲಿ ತುಂಬ ಸಕ್ಸಸ್ ಅಚೀವ್ ಮಾಡ್ತಿದ್ದೀರಾ. ಮತ್ತು ನೀವು ಕರಿಯರ್ನಲ್ಲಿ ತುಂಬಾ ಗ್ರೋತ್ ಸಕ್ಸಸ್ ಅಚೀವ್ ಮಾಡ್ತಿದ್ದೀರಾ. ಮತ್ತು ನಿಮ್ಮ ಜೊತೆ ನಿಮ್ಮ ಯೂನಿವರ್ಸು, ನಿಮ್ಮ ಸ್ಪಿರಿಟ್ ಗೈಡ್ಸು ಕೆಲಸ ಮಾಡ್ತಿದ್ದಾರೆ. ಇವಾಗ ನಿಮಗೆ ಯಾರ್ದು ಅವಶ್ಯಕತೆ ಇಲ್ಲ, ನೀವು ಒಬ್ಬರೇನೆ ಸ್ಟೇಬಲ್ ಆಗಿದ್ದೀರಾ. ಪಾಸ್ಟದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸೆಲ್ಫ್ ಲವ್ ಮಾಡ್ತಿದ್ದೀರಾ. ಆದರೆ ಇನ್ನೂ ಕೂಡ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ಆಗಿರ್ಬೋದು, ಯಾರಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ. ಇನ್ನೂ ಕೂಡ ನಿಮ್ಮದು ನೆದರ್ ದೂರದಿಂದ ಯಾರನ್ನ ನೋಡ್ತಾ ಇದ್ದೀರಾ, ಸ್ಟಾಕ್ ಮಾಡ್ತಿದ್ದೀರಾ. ಮತ್ತು ಯಾರೋ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೀರಾ. ಇದು ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ರೀಡಿಂಗ್ ಆಯಿತು. ಇವಾಗ ಜಮ್ನಾಯ್, ಲಿಬ್ರಾ, ಅಕ್ವೇರಿಯಸ್ ನೋಡೋಣವಾ ನಿಮ್ಮ ರೀಡಿಂಗ. ಓಹೋ, ಜಮ್ನಾಯ್, ಲಿಬ್ರಾ, ಅಕ್ವೇರಿಯಸ್. ನೀವು ತುಂಬ ಸ್ಟ್ರೆಂತಲ್ಲಿದ್ದೀರಾ, ತುಂಬ ಪವರ್ಫುಲ್ ಇದ್ದೀರಾ. ಮತ್ತು ನಿಮ್ಮ ಮೇಲೆ ದೇವಿ ಕೃಪೆ ಇದೆ, ಆದಿಶಕ್ತಿ ಕೃಪಾ ಇದೆ, ಆಶೀರ್ವಾದ ಇದೆ. ಮತ್ತು ದೇವರು ನಿಮಗೆ ಕ್ರೀಟವನ್ನು ಧರಿಸಿದ್ದಾರೆ, ತುಂಬ ಸ್ಟ್ರೆಂತನ್ನು ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಸುತ್ತಮುತ್ತ ಆದಿಶಕ್ತಿ ಎನರ್ಜಿ ಇದೆ. ನಿಮಗೆ ತುಂಬಾ ಸ್ಟ್ರೆಂತ್ ಕೊಟ್ಟು ಹೀಲಿಂಗ್ ಪವರ್ ಕೊಟ್ಟಿದ್ದಾರೆ ಆದಿಶಕ್ತಿ. ತುಂಬಾ ಪವರ್ಫುಲ್ ಇದ್ದೀರಾ ಈ ಸಮಯದಲ್ಲಿ ನೀವು. ಮತ್ತು ಯಾವುದೋ ವ್ಯಕ್ತಿಗಳಿಂದಾಗಲಿ, ಯಾವುದೋ ಜಾಗದಿಂದಾಗಲಿ, ಯಾವುದೋ ಪ್ಲೇಸ್ನಿಂದಾಗಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಮೂವ್ ಆನ್ ಮಾಡ್ತಿದ್ದೀರಾ. ಯಾರಿಂದಾನೋ ನೀವು ಮೂವ್ ಆನ್ ಮಾಡಿದ್ದೀರಾ. ಮತ್ತು ಇವಾಗ ಫುಲ್ ಪವರ್ಫುಲ್ ಆಗಿದ್ದೀರಾ ಮತ್ತು ಸ್ಟ್ರೆಂತಲ್ಲಿ ಇದ್ದೀರಾ. ಇಲ್ಲಿ ಮತ್ತೊಂದು ಟ್ರಾವೆಲ್ ಕಾರ್ಡ್ ಬಂತು. ನೀವು ಎಲ್ಲರೂ ದೇವಸ್ಥಾನಕ್ಕೆ ಆದರೂ ಟ್ರಾವೆಲ್ ಮಾಡ್ತಿರ್ಬೋದು ಈ ಸಮಯದಲ್ಲಿ. ಆದಿಶಕ್ತಿ ದೇವಸ್ಥಾನಕ್ಕೆ ನೀವು ಹೋಗ್ತಿರ್ಬೋದು. ಇಲ್ಲ ಅಂದರೆ ನಿಮಗೆ ಇದು ಬಂದಿರಬೇಕು, ಬುಲಾವ ಅಂತಾರಲ್ಲ, ಆದಿಶಕ್ತಿ ದೇವಸ್ಥಾನಕ್ಕೆ ಬನ್ನಿ ಅಂತ. ನೀವು ಆದಿಶಕ್ತಿ ದೇವಸ್ಥಾನಕ್ಕೋ ಎಲ್ಲೋ ದೇವಸ್ಥಾನಕ್ಕೋ ಟ್ರಾವೆಲ್ ಮಾಡ್ತಿದ್ದೀರಾ ನೀವು ಈ ಸಮಯದಲ್ಲಿ. ಇನ್ನು ಮುಂದೆ ಹೋಗಿ ಬಂದಿದ್ದೀರಾ ಅಥವಾ ಇವಾಗ ಟ್ರಾವೆಲ್ ಮಾಡ್ತಿದ್ದೀರಾ. ಇಲ್ಲಿ ನೋಡಿ, ಆದಿಶಕ್ತಿ ಎಲ್ಲೋ ಟ್ರಾವೆಲ್ ಹೋಗಿ ಬಂದ ಮೇಲೆ ನಿಮ್ಮ ಜಾಗ ಚೇಂಜ್ ಆದಮೇಲೆ ನಿಮ್ಮ ಲೈಫಲ್ಲಿ ಆಗ್ಬೋದು ಜಾಗ ಚೇಂಜ್ ಆಗ್ತಿದೆ ನಿಮ್ಮದು. ನಿಮಗೆ ತುಂಬ ಸ್ಟ್ರೆಂತ್ ಸಿಗ್ತಿದೆ ದೇವರ ಕಡೆಯಿಂದ, ದೇವರ ಆಶೀರ್ವಾದ ಸಿಗ್ತಿದೆ. ದೇವರು ನಿಮಗೆ ನ್ಯಾಯ ಕೊಡಿಸ್ತಿದ್ದಾರೆ. ನಿಮಗೆ ಎಲ್ಲೇ ಅನ್ಯಾಯ ಆಗಿದ್ದು ಅಲ್ಲಿ ರಿಲೇಷನಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಎಲ್ಲಿ ಬೇಕಾದರಲ್ಲಿ ಆಗಿರ್ಬೋದು, ನಿಮಗೆ ನ್ಯಾಯ ಸಿಗಲಿದೆ. ಕೋರ್ಟ್ ಕಚೇರಿ ಕೇಸ್ ಏನಾದರೂ ನಡೆದಿದ್ರೆ ಅಲ್ಲಿಯೂ ನಿಮಗೆ ನ್ಯಾಯ ಸಿಗುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ಕೆಟ್ಟದಾಗಿ ನಡ್ಕೊಂಡಿದ್ರೆ ಜಯ ನಿಮ್ಮದೇ ಇದೆ, ನಿಮಗೆ ಜಸ್ಟಿಸ್ ಸಿಗಲಿದೆ. ಮತ್ತು ನೀವು ದೇವರ ಕಡೆಯಿಂದ ನಿಮಗೆ ನ್ಯಾಯ ಸಿಗಲಿದೆ.
ಇದು ಜಮ್ನೈ, ಲಿಬ್ರಾ, ಅಕ್ವೇರಿಯಸ್. ಇದು ನನಗೂ ಕೂಡ ರೆಸನೇಟ್ ಆಗುತ್ತೆ. ಯಾರಿಗಾದ್ರೂ ಎಸ್ ಆರ್ ನೋ ಕ್ವಶನ್, ಒಂದು ಕ್ವಶನು ಹೀಗೆ ಏನಾದರೂ ರೀಡಿಂಗ್ ತೊಗೋಬೇಕು ಅಂತಂದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಇದೆ, ನಾನು ರಿಪ್ಲೈ ಮಾಡ್ತೀನಿ. ಒಂದು ಕ್ವಶನ್ ಫ್ರೀಬಲ್ ₹1. ಮತ್ತೊಂದು ಕ್ವಶನ್ ಕೇಳಿದ್ರೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ನಾನು ಆಲ್ರೆಡಿ ಕಮ್ಮಿನೇ ದುಡ್ಡು ಇಟ್ಟಿದ್ದೀನಿ. ಆಯಿತಾ? ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಥ್ಯಾಂಕ್ಸ್ ಮಾಡಿ. ಯಾರಿಗಾದ್ರೂ ಮೆಂಬರ್ಶಿಪ್ ಬೇಕಾದರೆ ತೊಗೊಳ್ಳಿ, ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಮತ್ತು ಆಯಿತು. ಜೈ ಶಿವಶಕ್ತಿ, ಜಯ ರಾಧಾಕೃಷ್ಣ. ಥ್ಯಾಂಕ್ ಯು.